ಅದೇನೋ ಗೊತ್ತಿಲ್ಲಪ್ಪ. ಹಿಂದೂ ಹುಡುಗಿಯರಿಗೆ ಸಾಬ್ರು ಹುಡುಗರೇ ಬೇಕಾ ಅಥವಾ ಸಾಬ್ರು ಹುಡುಗರಿಗೆ ಹಿಂದೂ ಹುಡುಗಿಯರೇ ಬೇಕಾ ಏನೋ ಅರ್ಥನೇ ಆಗೋದಿಲ್ಲ. ಹೋಗ್ತಾರೆ, ಇಂಥವು ಅನೇಕ ಕೇಸ್ಗಳು ಬರ್ತವೆ. ಹಿಂದೂಗಳಲ್ಲೇ ಆಗಲ್ಲ ಅಂತೇನಲ್ಲ, ಆಗಿವೆ. ಆದರೆ ಯಾಕೆ ಇಂಥವೆಲ್ಲ ಬೇಕು? ಪಾಪ ನಿಮ್ಮ ತಾಯಿ ಕಣ್ಣೀರು ಹಾಕ್ಕೊಂಡು ಗೊಳೋ ಅನ್ನೋ ಪರಿಸ್ಥಿತಿ. ಇದು ಆತ್ಮಹತ್ಯೆನೋ ಹತ್ಯೆನೋ ಈಗ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆದರೆ ಹಿಂದೆ ನಡೆದಿರುವಂಥ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದಂಗೆ ಈ ಪ್ರಕರಣ ಕಾಣಿಸ್ತಾ ಇದೆ. ತನಿಖೆ ಆಗಬೇಕು. ಸ್ಟೋರಿ ನೋಡಿ. ಅಲಿ ಹೆಣೆದ ಬಲೆಯಲ್ಲಿ ನರಳಿದ್ದಳ ಸುರಭಿ. ಕೃತಜ್ಞತಾ ಪತ್ರದಲ್ಲಿ ಸುರಭಿ ಹೇಳಿಕೊಂಡಿದ್ದೇನು? ಗಾಂಜಾ ವ್ಯಸನಿಯ ಗಾಳದಲ್ಲಿ ಸಿಲುಕಿದ್ದೇಗೆ ಯುವತಿ? ಸಾಯಿ ಸುರಭಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಹೋಮ್ಸ್ಟೇನಲ್ಲಿ ಮೃತಪಟ್ಟ ಹುಡುಗಿ. ಲವ್ ಜಿಹಾದ್ಗೆ ನನ್ನ ಮಗಳು ಬಲಿಯಾಗಿದ್ದಾಳೆ ಅಂತ ಸುರಭಿ ತಾಯಿ ಗೀತಾ ಈಗ ಅಳಲು ತೊಡಿಕೊಳ್ತಾ ಇದ್ದಾರೆ. ಆದರೆ ಇದು ಹತ್ಯೆಯೋ ಆತ್ಮಹತ್ಯೆಯೋ ಅನ್ನೋದು ತನಿಖೆಯ ನಂತರವೇ ಆಚೆ ಬರಬೇಕು. ಆದರೆ ಈ ಘಟನೆ ನಡೆದ ಬಳಿಕ ಹೊರಬರುತ್ತಿರುವ ಒಂದೊಂದು ಮಾಹಿತಿಗಳು ಸುರಭಿ ಸಂಜೀತ್ ಹೆಣೆದ ಪ್ರೇಮ ಬಲೆಯಲ್ಲಿ ಹೇಗೆಲ್ಲ ನರಳಿದ್ದಳು ಅನ್ನೋದು ಸ್ಪಷ್ಟಪಡಿಸುತ್ತಿವೆ. ಕಳೆದ ಡಿಸೆಂಬರ್ 30ರಂದು ಮೃತ ಸುರಭಿ ತನ್ನ ಕೈಯಾರೆಯೇ ಬರೆದಿದ್ದ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಅಂದ್ರೆ ಕೃತಜ್ಞತಾ ಪತ್ರದ ಪ್ರತಿ ಈಗ ಲಭ್ಯವಾಗಿದೆ. ಸಂಜೀತ್ ಜೊತೆಗೆ ಬ್ರೇಕಪ್ ಮಾಡಿಕೊಂಡ ಬಳಿಕ ಪತ್ರದಲ್ಲಿ ಪ್ರಮುಖ 7 ವಿಷಯಗಳನ್ನ ಸುರಭಿ ಬರೆದುಕೊಂಡಿದ್ದಾಳೆ. ಅಲ್ಲಿ ಅವಳು ಅನುಭವಿಸಿದ ಯಾತನೆಗಳ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ. ಸುರಭಿ ತನ್ನ ಯಾವೆಲ್ಲ ಯಾತನೆಗಳನ್ನ ದಾಖಲಿಸಿದ್ದಾಳೆ ಅಂತ ನೋಡ್ತಾ ಹೋಗೋದಾದ್ರೆ ಸುರಭಿಯ ಸಾಲುಗಳು: ನಾನು ಜೀವಂತವಾಗಿದ್ದು ಈ ಲೋಕದಲ್ಲಿ ಇರಲು ಅವಕಾಶ ಸಿಕ್ಕಿರುವುದಕ್ಕೆ ಕೃತಜ್ಞತಳಾಗಿದ್ದೇನೆ. ನನ್ನ ತಪ್ಪು ಸರಿಪಡಿಸಲು, ಅಪರಾಧ ಭಾವನೆ ಜಯಿಸಲು, ಉತ್ತಮ ವ್ಯಕ್ತಿಯಾಗಲು ಜೀವನದಲ್ಲಿ 2ನೇ ಅವಕಾಶ ಸಿಕ್ಕಿರುವುದಕ್ಕೆ ನಾನು ಕೃತಜ್ಞತಳಾಗಿದ್ದೇನೆ. ನಾನು ನನ್ನ ತಪ್ಪುಗಳು ಮತ್ತು ಸಮಸ್ಯೆಗಳಿಂದ ಪಾಠ ಕಲಿತಿದ್ದೇನೆ. ಪರಿಸ್ಥಿತಿ ಇನ್ನಷ್ಟು ಹದಗೆಡದಂತೆ ತಡೆಯಲು ಸಾಧ್ಯವಾಗಿದ್ದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ನನ್ನನ್ನು ಹೆಚ್ಚು ಶಾಂತ ಸ್ವಭಾವದ ವ್ಯಕ್ತಿಯನ್ನಾಗಿ ಮಾಡಿದ್ದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಕುಟುಂಬ, ದೇವರು, ನೈತಿಕತೆ ಮತ್ತು ಮೌಲ್ಯಗಳತ್ತ ಹತ್ತಿರ ತಂದಿದ್ದಕ್ಕೆ ಕೃತಜ್ಞಳಾಗಿದ್ದೇನೆ. ನನ್ನ ತಪ್ಪಾದ ಆಯ್ಕೆಯಿಂದ ನನ್ನನ್ನು ದೂರವಿಟ್ಟಿದ್ದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ದುಷ್ಟ ವ್ಯಕ್ತಿಯನ್ನ ಮದುವೆಯಾಗದಂತೆ ಆಗಿದ್ದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಇದಿಷ್ಟು ಡಿಸೆಂಬರ್ನಲ್ಲಿ ಬ್ರೇಕಪ್ ಬಳಿಕ ಸುರಭಿ ಬರೆದುಕೊಂಡಿರುವ ಸಾಲುಗಳು. ಈ ಸಾಲುಗಳೇ ಹೇಳುತ್ತವೆ ಪ್ರೇಮವೆಂಬ ಕೂಪದಲ್ಲಿ ಈ ಯುವತಿ ಏನೆಲ್ಲ ಅನುಭವಿಸಿದ್ದಳು ಅಂತ. ಸಾಯಿ ಸುರಭಿಯದ್ದು ಆತ್ಮಹತ್ಯೆಯೋ ಇಲ್ಲ ಹತ್ಯೆಯೋ ಎಂಬುದು ಈಗಲೂ ತನಿಖೆಯಲ್ಲಿದೆ. ಆದರೆ ಹಿಂದೆ ನಡೆದಂತಹ ಘಟನೆಗಳು, ಕುಟುಂಬಸ್ಥರು ಮಾಡುತ್ತಿರುವಂತಹ ಆರೋಪಗಳು, ಗಂಭೀರವಾದಂತಹ ಲವ್ ಜಿಹಾದ್ ಎಂಬ ದೊಡ್ಡ ಮಟ್ಟದ ಆರೋಪ, ಇವೆಲ್ಲವನ್ನು ಕೂಲಂಕುಷವಾಗಿ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರ ಸಂಪೂರ್ಣ ತನಿಖೆಯ ನಂತರ ಇದು ಒಂದು ರೀತಿಯ ಆತ್ಮಹತ್ಯೆಯೋ ಇಲ್ಲ ಹತ್ಯೆಯೋ ಇಲ್ಲ ಪೂರ್ವ ನಿಯೋಜಿತವಾದ ಲವ್ ಜಿಹಾದೋ ಎಂಬ ಸತ್ಯಾಂಶ ಹೊರಬರಬೇಕಾಗಿರುವಂತಹದ್ದು. ಗಾಂಜಾ ವ್ಯಸನಿಯಾಗಿದ್ದ ಸುರಭಿ ಪ್ರಿಯ ಅಲಿ 5 ದಿನಗಳ ಕಾಲ ಸೆರೆವಾಸ ಅನುಭವಿಸಿದ್ದ ಕೇರಳಿಗ. ಎಸ್, ಸುರಭಿಯನ್ನ ಬೆಂಬಿಡದಂತೆ ಕಾಡಿದ ಸಂಜೀತ್ ಅಲಿ ಗಾಂಜಾ ವ್ಯಸನಿಯಾಗಿದ್ದ. ಇದೇ ಪ್ರಕರಣದಲ್ಲಿ ಆತನನ್ನ ಕೇರಳದ ಪಿರವಂನ ಜೆಎಂಎಫ್ಸಿ ನ್ಯಾಯಾಲಯ ದೋಷಿ ಎಂದು ಘೋಷಿಸಿ ಶಿಕ್ಷೆಯನ್ನ ನೀಡಿತ್ತು. ಎನ್ಡಿಪಿಎಸ್ನ ಸೆಕ್ಷನ್ 27B ಅಡಿಯಲ್ಲಿ ಅಪರಾಧಿ ಅಂತ ಘೋಷಿಸಿದ್ದ ನ್ಯಾಯಾಲಯ 5,000 ರೂಪಾಯಿ ದಂಡ ವಿಧಿಸಿ 5 ದಿನಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ನೀಡಿತ್ತು. 13 ಜೂನ್ 2023ರಲ್ಲಿ ತೀರ್ಪು ಪ್ರಕಟವಾಗಿತ್ತು. ಇನ್ನು 2022ರಲ್ಲಿ ಗಾಂಜಾ ಬೀಡಿ ಸೇದುತ್ತಿದ್ದ ವೇಳೆ ಅಲಿ ಬಂಧನವಾಗಿತ್ತು. ಸಂಜೀತ್ ಅಲಿ ಒಬ್ಬ ಗಾಂಜಾ ವ್ಯಸನಿ ಅನ್ನೋದಕ್ಕೆ ಈಗ ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂಥದ್ದು. ಕೇರಳ ಮೂಲದ ಈತನ ಮೇಲೆ ಗಾಂಜಾ ವ್ಯಸನಿಯಾಗಿದ್ದು ಗಾಂಜಾ ಸೇವನೆ ಮಾಡಿದಂಥ ಪ್ರಕರಣವೂ ದಾಖಲಾಗಿರುವಂಥದ್ದು. ನ್ಯಾಯಾಲಯ ಸಹ ಈತನಿಗೆ 5,000 ರೂಪಾಯಿ ದಂಡವನ್ನು ವಿಧಿಸಿ 5 ದಿನಗಳ ಕಾರಾಗೃಹ ಶಿಕ್ಷೆಯನ್ನು ಸಹ ವಿಧಿಸಿತ್ತು. ಈ ಎಲ್ಲ ಮಾಹಿತಿಯನ್ನು ಅರಿತಿರುವಂಥ ಪೊಲೀಸರು ಈ ಒಂದು ಪ್ರಕರಣದಲ್ಲೂ ಸಹ ಇವತ್ತು ಸಾಯಿ ಸುರಭಿಗೂ ಕೂಡ ಗಾಂಜಾದ ಅಮಲನ್ನು ಪರಿಚಯ ಮಾಡುವಂತಹ, ಅದನ್ನು ಅಡಿಕ್ಷನ್ ಮಾಡಿಸುವಂತಹ ಕೆಲಸವನ್ನು ಈತ ಮಾಡಿದ್ದಂತಹ ಆರೋಪಗಳನ್ನು ಪೋಷಕರು ಮಾಡ್ತಾ ಇದ್ರೆ, ಆ ನಿಟ್ಟಿನಲ್ಲೂ ಕೂಡ ಇವತ್ತು ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಸುರಭಿಯನ್ನ ಮಾದಕ ವ್ಯಸನಕ್ಕೆ ತಳ್ಳಿದ್ದ ಪಾಪಿ ಅಲಿ. ಸಂಜೀತ್ ಸಹವಾಸದಿಂದ ಮಾದಕ ವ್ಯಸನಿಯಾಗಿದ್ದ ಸುರಭಿ ನಿಗೂಢ ಸಾವಿನ ಬಳಿಕ ರಿವೀಲ್ ಆಗುತ್ತಿರುವ ಮತ್ತೊಂದು ಸ್ಫೋಟಕ ಮಾಹಿತಿ ಇದು. ಹೌದು, ಗೆಳೆಯ ಸಂಜೀತ್ ಅಲಿ ಸಹವಾಸದಿಂದ ಸಾಯಿ ಸುರಭಿ ಮಾದಕ ವಸ್ತುಗಳಿಗೆ ಎಡಿಕ್ಟ್ ಆಗಿದ್ದಳು. ಹಾದಿ ತಪ್ಪಿದ ಮಗಳನ್ನ ಮತ್ತೆ ಸರಿದಾರಿಗೆ ತರಲು ತಾಯಿ ಗೀತಾ ಸುರಭಿಯನ್ನ ಮೈಸೂರಿನ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು. ರಿಹ್ಯಾಬ್ ಸೆಂಟರ್ನಲ್ಲಿ ಸುರಭಿ ಖುಷಿಯಾಗಿದ್ದ ವಿಡಿಯೋಗಳು ಕೂಡ ಲಭ್ಯವಾಗಿವೆ. ಸಂಜೀತ್ ಅಲಿಯ ಸಹವಾಸದಿಂದ ಮಾದಕ ವ್ಯಸನಿಯಾಗಿದ್ದಂತಹ ಸಾಯಿ ಸುರಭಿಯನ್ನ
ತಾಯಿ ಮೈಸೂರಿನ ರಿಹಾಬ್ ಸೆಂಟರ್ಗೆ ಸೇರಿಸಿದ್ದರು. ಅಲ್ಲಿ ಸಹಜ ಜೀವನಕ್ಕೆ ಮರಳುತ್ತಿದ್ದಂತಹ ಸಾಯಿ ಸುರಭಿ ಇತ್ತೀಚೆಗಷ್ಟೇ ಮುದ್ದೇನಹಳ್ಳಿಯಲ್ಲಿ ಫಿಸಿಯೋಥೆರಪಿಸ್ಟ್ ಕೆಲಸಕ್ಕೂ ಸೇರಿಕೊಂಡಿದ್ದಳು. ಇನ್ನೇನು ಹೊಸ ಜೀವನವನ್ನ ಆರಂಭ ಮಾಡೋಣ, ಸಂಜಿತ್ ಹಾಲಿಯ ಸಹವಾಸ ನನಗೆ ಬೇಡವೇ ಬೇಡ ಅಂತಿದ್ದಂತಹ ಸಾಯಿ ಸುರಭಿಗೆ ಅದ್ಯಾವಾಗ ಮತ್ತೆ ಈ ಸಂಜಿತ್ ಹಾಲಿ ಒಕ್ಕರಿಸಿಕೊಂಡನೋ ಅದ್ಯಾವ ಪರಿ ಈಕೆಯನ್ನ ಕಾಡಿದನೋ ಗೊತ್ತಿಲ್ಲ. ಹೋಮ್ ಸ್ಟೇಗೆ ಹೋಗಿದ್ದಳು. ಹೋಮ್ ಸ್ಟೇನಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಈಗ ಸಾಯಿ ಸುರಭಿ ಸಾವಿನ ಮನೆಯನ್ನ ಸೇರಿದ್ರೆ ಸಂಜಿತ್ ಹಾಲಿ ಆಸ್ಪತ್ರೆಯ ಬೆಡ್ ಮೇಲಿದ್ದಾನೆ. ಈ ಹಿಂದೆಯೂ ಮನೆಗೆ ಬಂದು ಗಲಾಟೆ ಮಾಡಿದ್ದ ಅಲಿ, ಸಂಜಿತ್ ಅಲಿ ವಿರುದ್ಧ ದೂರು ದಾಖಲಿಸಿದ ಸುರಭಿ ತಾಯಿ ಗೀತಾ. ಸಾಯಿ ಸುರಭಿ ಮತ್ತು ಸಂಜಿತ್ ಅಲಿಗೆ ಸಂಬಂಧಿಸಿದ ಒಂದೊಂದೇ ವಿಚಾರ ಈಗ ಬೆಳಕಿಗೆ ಬರಲು ಶುರುವಾಗಿವೆ. ಅಕ್ಟೋಬರ್ 3, 2025ರಲ್ಲಿ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಠಾಣೆಯಲ್ಲಿ ಸುರಭಿ ಹಾಗೂ ಸಂಜಿತ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಯಲಚೇನಹಳ್ಳಿ ಬಳಿಯ ಮ್ಯಾಂಗೋ ಗಾರ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಸುರಭಿ ವಾಸವಾಗಿದ್ದರು. ಈ ವೇಳೆ ಸುರಭಿ ಮತ್ತು ಸಂಜಿತ್ ಪರಸ್ಪರ ಜಗಳ ಮಾಡಿಕೊಂಡಿದ್ರು. ಆಗ 112ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದ ಸುರಭಿ ಮನೆಗೆ ನುಗ್ಗಿದ ಸಂಜಿತ್ ಅಲಿ ಗಲಾಟೆ ಮಾಡಿದ್ದ. ಬಿಯರ್ ಬಾಟಲ್ನಿಂದ ಟಿವಿಯನ್ನು ಒಡೆದು ಹಾಕಿದ್ದ. ಸಂಜಿತ್ ಅಲಿ ಮತ್ತು ಸುರಭಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಎನ್ಎಸ್ 1152, 1181, 1622 ಸೇರಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸಾಯಿ ಸುರಭಿ ಮತ್ತು ಸಂಜಿತ್ ಹಾಲಿಯ ಘಟನೆ ಬಳಿಕ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಿರುವಂಥದ್ದು. 2025 ಅಕ್ಟೋಬರ್ 3ನೇ ತಾರೀಕು ಸಂಜಿತ್ ಹಾಲಿ ವಿರುದ್ಧ ಸ್ವತಃ ಸಾಯಿ ಸುರಭಿ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಕೇಸನ್ನು ದಾಖಲಿಸಿದರು. ಆ ಕೇಸ್ನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಆತನನ್ನು ಬಂಧನ ಕೂಡ ಮಾಡಿದರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಕುಮಾರಸ್ವಾಮಿ ಲೇಔಟ್ ಸುರಭಿ ಅವರ ಮನೆಯಲ್ಲಿ ಹೋಗಿ ಸ್ವತಃ ಸಂಜಿತ್ ಹಾಲಿ ಗಲಾಟೆ ಮಾಡಿ ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸುರಭಿ ಅವರೇ ಕಂಪ್ಲೇಂಟನ್ನು ಕೊಟ್ಟು ಅವರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಇಷ್ಟೆಲ್ಲ ಆದ ಬಳಿಕವೂ ಮತ್ತೆ ಅದ್ಹೇಗೆ ಸಂಜೀತ್ ಜೊತೆಗೆ ಸುರಭಿ ಹೋಮ್ ಸ್ಟೇಗೆ ಹೋದಳೋ ಗೊತ್ತಿಲ್ಲ. ಈಗ ಮೃತ ಸುರಭಿ ತಾಯಿ ಗೀತಾ ನಂದಿಗಿರಿ ಧಾಮ ಪೊಲೀಸ್ ಠಾಣೆಯಲ್ಲಿ ಸಂಜೀತ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಸಂಜೀತ್ ಅಲಿ ನನ್ನ ಮಗಳನ್ನ ಮದುವೆಯಾಗುವಂತ ಪೀಡಿಸುತ್ತಿದ್ದ. ನನ್ನ ಮಗಳನ್ನ ಹೋಮ್ ಸ್ಟೇಗೆ ಕರೆದುಕೊಂಡು ಹೋಗಿ ಸಂಜೀತ್ ಕೊಲೆ ಮಾಡಿದ್ದಾನೆ ಅಂತ ಅವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗೀತಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ ಚಿಕ್ಕಬಳ್ಳಾಪುರದ ಜಿಲ್ಲಾ ಆಸ್ಪತ್ರೆಯ ಐಸಿಯುನಲ್ಲಿ ಸಂಜೀತ್ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಆತ ಗುಣಮುಖನಾದ ಬಳಿಕವೇ ಅಸಲಿ ಸತ್ಯ ಆಚೆ ಬರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.